ಹೆಚ್ಎಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯದ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಪೊಲೀಸ್ ವ್ಯವಸ್ಥೆ ಕಾಂಗ್ರೆಸ್ ಆಡಳಿತದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದೆ. ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕೆ. ಪ್ರಸ್ತುತ ಸಮಾಜದಲ್ಲಿ ಹೆಚ್ಚಾಗಿರುವ ಅಶಾಂತಿಯ ವಾತಾವರಣ, ವಿಶ್ವದಲ್ಲಿ ಶಾಂತಿ ಕಾಪಾಡಲು ಯುವ ಜನತೆ ಮುಂದಾಗಬೇಕು. ವಿಶ್ವ ಶಾಂತಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ಪಿ ಸ್ವರೂಪ್ ಕರೆ. ಮಹಿಳೆ ಮತ್ತು ಸಮುದಾಯಗಳ ಬಗ್ಗೆ ಅವಾಚ್ಯ ಪದ ಬಳಸಿದ ಶಾಸಕ ಮುನಿರತ್ನ ಶಾಸಕ ಸ್ಥಾನದಿಂದ ಮತ್ತು ಬಿಜೆಪಿ ಪಕ್ಷದಿಂದ ಅಮಾನತು ಮಾಡಲಿ. ಜಿಲ್ಲಾ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಒತ್ತಾಯ. ಇಂದು ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ಸ್ಟೇಷನ್ಗಳಾಗಿ ಉಳಿದಿಲ್ಲ, ಕಾಂಗ್ರೆಸ್ ಕಚೇರಿಗಳಾಗಿ ಮತ್ತು ಕೈಗೊಂಬೆಯಂತೆ ಕರ್ನಾಟಕದಲ್ಲಿ ಕೆಲಸ ಮಾಡುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಟುವಾಗಿ ಟೀಕಿಸಿದರು. ಹಾಸನ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಕೆಲಸ ಮಾಡುತ್ತಿವೆ. ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಶೋಭಾ ಕರಂದ್ಲಾಜೆ ಹಾಗೂ ಯತ್ನಾಳ್ ಅವರ ಮೇಲೆ ಕೇಸ್ ಹಾಕಿದ್ದಾರೆ. ತನಿಖೆ ಮಾಡಿ ಅಂತ ಹೇಳುವ ಹಕ್ಕು ವಿರೋಧ ಪಕ್ಷದ ನಾಯಕನಿಗೆ ಇಲ್ಲವೇ? ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಕಾನ್ಸ್ಟೇಬಲ್ ಕಂಪ್ಲೇಂಟ್ ಕೊಡ್ತಾನೆ, ಇನ್ಸ್ಪೆಕ್ಟರ್ ಕೇಸ್ ಹಾಕ್ತಾನೆ. ಈಗ ಸ್ಟೇಷನ್ಗಳಾಗಿ ಉಳಿದಿಲ್ಲ, ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಕೆಲಸ ಮಾಡುತ್ತಿವೆ ಎಂದು ಟೀಕಿಸಿದರು. ಈ ಸರ್ಕಾರದ ಖಜಾನೆ ದರೋಡೆ ಮಾಡುತ್ತಿದೆ, ಕಾಮಗಾರಿಗಳಿಗೆ ಕೊಡಲು ದುಡ್ಡಿಲ್ಲ. ಈ ಬಗ್ಗೆ ಕಾಂಗ್ರೆಸ್ ಶಾಸಕರಲ್ಲೇ ಅಸಮಾಧಾನವಿದ್ದು ಅದು ಯಾವಾಗ ಭುಗಿದೇಳುತ್ತೋ ಗೊತ್ತಿಲ್ಲ ಎಂದರು. ಕಾಂಗ್ರೆಸ್ ಸರ್ಕಾರ ಬಂದರೆ ಕೋಮುವಾದಿ ಮುಸ್ಲಿಮರಿಗೆ ಹಬ್ಬ ಇದ್ದ ಹಾಗೆ. ನಮ್ಮ ಸರ್ಕಾರ ಇದೆ ಅಂತಾರೆ, ಆದರೆ ಯಾವುದೇ ರೋಡ್ನಲ್ಲಿ ಗಣೇಶನ ಮೆರವಣಿಗೆ ಮಾಡುವ ಹಾಗಿಲ್ಲ. ಇಡೀ ರಾಜ್ಯದಲ್ಲಿ ಗಣೇಶ ಹಬ್ಬ ತುರ್ತು ಪರಿಸ್ಥಿತಿ ಇದ್ದಂಗೆ. ಗಣೇಶನನ್ನ ಎಲ್ಲಿ ಎಷ್ಟು ದಿನ ಕೂರಿಸಬೇಕೆಂದು ಸಮಿತಿ ತೀರ್ಮಾನ ಮಾಡುತ್ತಿದ್ರು. ಈಗ ಗಣೇಶನನ್ನ ಕೂರಿಸಲು ಪೊಲೀಸರು ತೀರ್ಮಾನ ಮಾಡ್ತಾರೆ ಎಂದು ಟೀಕೆ ಮಾಡಿದ್ರು. ಇದು ಕಾಂಗ್ರೆಸ್ ಸರ್ಕಾರ ಆಗಿರೋದ್ರಿಂದ ಯಾವ ರೀತಿ ಬೇಕಾದರೂ ತನಿಖೆ ಮಾಡಿಸಲಿ, ಒಟ್ಟಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕೆಂಬುದು ನಮ್ಮ ಆಗ್ರಹ. ಇದನ್ನು ಮರೆಮಾಚುವ ಕೆಲಸ ಮಾಡಬಾರದೆಂದು ಹೇಳಿದರು. ರಾಜ್ಯದಲ್ಲಿ ಸದಸ್ಯತ್ವ ಅಭಿಯಾನ ಆರಂಭಿಸಿದ್ದು, ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸದಸ್ಯತ್ವ ಮಾಡಬೇಕೆಂದು ಪ್ರವಾಸ ಮಾಡುತ್ತಿದ್ದೇನೆ. ಪ್ರಪಂಚದಲ್ಲೇ ಹೆಚ್ಚು ಸದಸ್ಯತ್ವ ಇರುವ ಪಕ್ಷದಲ್ಲಿ ನಾವೇ ನಂಬರ್ 1 ಆಗಬೇಕೆನ್ನುವುದು ಗುರಿ ಹೊಂದಿದ್ದೇವೆ ಎಂದರು. ಯಡಿಯೂರಪ್ಪ ವಿರುದ್ಧ ಡಿನೋಟಿಫಿಕೇಷನ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅಶೋಕ್, ಈ ವಿಚಾರದಲ್ಲಿ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡುತ್ತಿದೆ. ಪ್ರಕರಣಕ್ಕೆ 15 ವರ್ಷ ಆಗಿದೆ. ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿದ್ರು. ಈಗ ಆರೋಪ ಮಾಡುತ್ತಿರುವವರೆಲ್ಲ ಆಗ ಕುಮಾರಸ್ವಾಮಿ ಪಕ್ಕ ಕುಳಿತಿದ್ರು, ಆಗ ಏಕೆ ಪ್ರಶ್ನೆ ಮಾಡಲಿಲ್ಲ? ಆಗ ಪ್ರೀತಿ ಇತ್ತು, ಈಗ ದ್ವೇಷ ಇದೆ, ಹಾಗಾಗಿ ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ರಾಜ್ಯದಲ್ಲಿ ಬಹಳ ದಿನ ಈ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಎಂದು ಭವಿಷ್ಯ ನುಡಿದರು. ಹೆಚ್ಎಎನ್ ನ್ಯೂಸ್ ಹಾಸನ್. ರಾಜ್ಯದಲ್ಲಿ ಸದಸ್ಯತಾ ಅಭಿಯಾನವನ್ನ ಕಳೆದ ಬಾರಿಗಿಂತ ಅತಿ ಹೆಚ್ಚು ಸದಸ್ಯರನ್ನ ಮಾಡಬೇಕು ಅನ್ನೋ ಒಂದು ನಿಲುವಿನಿಂದ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ನಿನ್ನೆ ಮಂಡ್ಯ ಆಯ್ತು, ಕೊಡಗ ಆಯ್ತು, ಇವತ್ತು ಹಾಸನ ಜಿಲ್ಲೆಯ ಪ್ರವಾಸ ಮಾಡ್ತಾ ಇದ್ದೀನಿ. ನಮ್ದು ಕೇಡರ್ ಬೇಸ್ಡ್ ಪಾರ್ಟಿ, ಕಾರ್ಯಕರ್ತರ ಮೇಲೆ ನಮ್ಮ ಪಾರ್ಟಿ ನಿಂತಿರುವಂತದ್ದು, ಲೀಡರ್ಗಳ ಮೇಲೆ ಅಲ್ಲ. ಈ ಕಾಂಗ್ರೆಸ್ ಅವ್ರ ವಂಶದ ಮೇಲೆ ನಿಂತಿರೋದು. ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ವಂಶದ ಮೇಲೆ ನಿಂತಿರೋ ಪಾರ್ಟಿ. ಅಲ್ಲಿ ಮೆಂಬರ್ಶಿಪ್ ಆದ್ರೂ ನಡೆಯುತ್ತೆ, ಅದು ಆಗದಿದ್ರು ಪರವಾಗಿಲ್ಲ. ಆದ್ರೆ ನಮ್ಮ ಪಾರ್ಟಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಮುರಳಿ ಮನೋಹರ್ ಜೋಶಿ ಇದ್ರು, ಲಾಲ್ ಕೃಷ್ಣ ಅದ್ವಾನಿ ಇದ್ರು, ಈಗ ನರೇಂದ್ರ ಮೋದಿ ಅವರು ಇದ್ದಾರೆ. ಅದರಿಂದ ಈ ಬಾರಿ ಕಳೆದ ಬಾರಿಗಿಂತ ಅಂದ್ರೆ ದೇಶ ಅಲ್ಲ ಪ್ರಪಂಚದಲ್ಲೇ ನಮ್ದು ಮೆಂಬರ್ಶಿಪ್ ಇರತಕ್ಕಂತ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವೇ ನಂಬರ್ 1 ಆಗ್ಬೇಕು. ಆ ದೃಷ್ಟಿಯಿಂದ ಈ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಇವತ್ತು ನಾನು ಪ್ರವಾಸನೂ ಕೂಡ ಬಂದಿದ್ದೇನೆ ಹಾಸನ ಜಿಲ್ಲೆಗೆ. ಅಶಾಂತಿ ಸೃಷ್ಟಿಯಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ಕಾಪಾಡಲು ಯುವ ಜನತೆ ಸ್ವಯಂ ಪ್ರೇರಿತರಾಗಿ ಮುಂದಾಗಬೇಕೆಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಕರೆ ನೀಡಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಶಾಂತಿ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಶಾಂತಿಗಾಗಿ ಕಾಲ್ನಡಿಗೆ ಮೆರವಣಿಗೆಗೆ ಪಾರಿವಾಳ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ಇಂದು ವಿವಿಧ ವಿಚಾರಗಳಿಗೆ ಮನುಕುಲದ ನಡುವೆಯೇ ಗಲಭೆ ಸೃಷ್ಟಿಯಾಗಿ ಅಶಾಂತಿ ವಾತಾವರಣ ಸೃಷ್ಟಿಯಾಗಿದೆ. ಉಕ್ರೇನ್, ರಷ್ಯಾ, ಇಸ್ರೇಲ್ ಪ್ರತಿಯೊಂದು ದೇಶಗಳ ನಡುವೆ ಯುದ್ಧ ನಡೆಯುವ ಸಂದರ್ಭ ನಾವುಗಳು ಶಾಂತಿ ಕಾಪಾಡಬೇಕು. ಅಶಾಂತಿ ಸೃಷ್ಟಿಯಾಗೋದಕ್ಕೆ ಅಂತ್ಯ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಯೋಚಿಸಬೇಕಾಗಿದೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಕೂಡ ಧರ್ಮಗಳ ನಡುವೆ ಗಲಭೆಗಳು ಸೃಷ್ಟಿಯಾಗುತ್ತಿವೆ. ಮಂಗಳೂರು, ನಾಗಮಂಗಲ ಸೇರಿದಂತೆ ವಿವಿಧೆಡೆ ನಡೆದ ಗಲಭೆಗಳು ಇದಕ್ಕೆ ಉತ್ತಮ ಉದಾಹರಣೆಯಾಗಿವೆ. ಇಂತಹ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡಬಾರದೆಂದು ಹೇಳಿದರು.
ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ ವಿಶ್ವಶಾಂತಿ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು. ಪ್ರತಿದಿನವೂ ಶಾಂತಿ ಮಂತ್ರವನ್ನ ಜಪಿಸಬೇಕು. ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯ ಶಾಂತಿಗೆ ಹೆಸರುವಾಸಿಯಾಗಿದೆ. ಸೌಹಾರ್ದ ಸಹಬಾಳ್ವೆಗೆ ಹೆಚ್ಚು ಮಹತ್ವ ಕೊಡುತ್ತೇವೆ. ಭ್ರಾತೃತ್ವ ಭಾವನೆಯಿಂದ ಬದುಕಬೇಕೆನ್ನುವುದು ಎಲ್ಲರ ಆಶಯ ಎಂದರು. ಎಲ್ಲೋ ಒಂದು ಕಡೆ ಅಸಹನೆ ತೋರುತ್ತಾ ಇರುತ್ತದೆ. ಅಂತಹ ಸಂದರ್ಭದಲ್ಲಿಯೂ ಶಾಂತಿಯನ್ನ ಸ್ಥಾಪಿಸಿ ಮುಂದುವರಿಯುತ್ತಿದ್ದೇವೆ. ಪ್ರತಿಯೊಬ್ಬರೂ ಪ್ರತಿನಿತ್ಯ ಶಾಂತಿ ಮಂತ್ರವನ್ನ ಅಳವಡಿಸಿಕೊಳ್ಳಬೇಕು ಎಂದರು. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾತನಾಡಿ, ಪ್ರಕೃತಿ ವಿಕೋಪ ಆದಾಗ ತುಂಬಾ ತೊಂದರೆಯಲ್ಲಿದ್ದಾಗ ಭಗವಂತನೇ ಕಾಪಾಡಲು ಸಾಧ್ಯ ಎಂದಾಗ ಭಗವಂತನ ಇನ್ನೊಂದು ರೂಪವೇ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ. ನನ್ನದು ನನಗಾಗಿ ಅನ್ನೋದು ಏನೂ ಇಲ್ಲ. ಎಲ್ಲರೂ ಹೋಗುವವರೇ. ನೀವು ಪರರಿಗಾಗಿ ಬದುಕು, ಪರರೆಲ್ಲರೂ ನಿನ್ನ ಜೊತೆ ಇರ್ತಾರೆ ಎಂದು ಸಂದೇಶ ನೀಡಿದ್ರು. ಇದೇ ವೇಳೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಎಚ್ಪಿ ಮೋಹನ್, ಡಿವೈಎಸ್ಪಿ ಮುರಳೀಧರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ಬಿಆರ್ ಉದಯ್ ಕುಮಾರ್, ಎಸ್ಎಸ್ ಪಾಷಾ, ಕೆಟಿ ಜಯಶ್ರೀ, ಶಬೀರ್ ಅಹ್ಮದ್, ಸಮಾಜ ಸೇವಕರಾದ ಅಮ್ಜದ್ ಖಾನ್, ಡಾ ಸಾವಿತ್ರಿ, ಮಹಾವೀರ್ ಬನ್ಸಾಲಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸುರೇಶ್ ಗುರೂಜಿ, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಐಜಿ ರಮೇಶ್, ಕಾರ್ಯದರ್ಶಿ ಬಲೇನಹಳ್ಳಿ ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು ಮತ್ತು ರೋಟರಿ ಮಿಡ್ ಟೌನ್ ಒಂದು ಸಹಕಾರದೊಂದಿಗೆ ಇವತ್ತು ವಿಶ್ವ ಶಾಂತಿ ದಿನಾಚರಣೆಯನ್ನು ಆಚರಣೆ ಮಾಡೋ ಮುಖಾಂತರ ಇದನ್ನು ಉತ್ತಮವಾದ ಒಂದು ಸಮಾಜವನ್ನು ನಾವು ಸೃಷ್ಟಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ಮಾಧ್ಯಮದಲ್ಲೂ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಮಾಧ್ಯಮದಲ್ಲಿ ನಾವು ಟಿವಿ ಆನ್ ಮಾಡಿದ್ರೆ ಸಾಕು ಅಥವಾ ಮೊಬೈಲ್ ತೆಗೆದ್ರೆ ಸಾಕು. ಇವತ್ತು ಯುಕ್ರೇನ್ ಇರ್ಬೋದು, ಇಸ್ರೇಲ್ ಇರ್ಬೋದು, ರಷ್ಯಾದ ಒಂದು ಪ್ರತಿಯೊಂದು ಇದರಲ್ಲೂ ಕೂಡ ದೇಶನೇ ಯುದ್ಧ ಮಾಡೋಂಥ ಈ ಒಂದು ಸಂದರ್ಭದಲ್ಲಿ ನಾವು ಶಾಂತಿಯನ್ನು ಕಾಪಾಡಬೇಕು. ನಾವು ಪ್ರತಿಯೊಂದು ಇದರಲ್ಲೂ ಕೂಡ ಇವತ್ತು ಗಣಪತಿಯನ್ನು ಕೂಡ ಮಾಧ್ಯಮದಲ್ಲಿ ತೆಗೆದ್ರೆ ಸಾಕು. ಇವತ್ತು ನಮ್ಮ ನಾಗಮಂಗಲ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬರೀ ಒಂದು ಗಣಪತಿ ಒಂದು ಹೆಸರನ್ನ ಮತ್ತು ಧರ್ಮದ ಒಂದು ವಿಚಾರನ ಇಟ್ಕೊಂಡು ಕೆಲವು ಕಿಡಿಗೇಡಿಗಳು ಏನು ಒಂದು ಶಾಂತಿಯನ್ನ ಒಂದು ಕಾಪಾಡೋದ್ರಲ್ಲೇ ಒಂದು ತಾವು ಕೂಡ ನೋಡ್ತಾ ಇದೀವಿ. ಯಾವ ರೀತಿ ನಮ್ಮ ಧರ್ಮ ಇದೊಂದು ಪ್ರಕೃತಿ ವಿಕೋಪ ಆದಾಗ ತುಂಬಾ ತೊಂದರೆಯಲ್ಲಿದ್ದಾಗ ಕೊನೆ ಮೂಮೆಂಟ್ ಅಲ್ಲಿ ಭಗವಂತನ್ನೇ ಕಾಪಾಡಬೇಕು. ಇದನ್ನ ದೇವರೇ ಕಾಪಾಡೋ ಸಾಧ್ಯ, ಇನ್ಯಾರ ಕೈಲೂ ಸಾಧ್ಯ ಇಲ್ಲ ಅಂತೀವಿ. ಆ ಭಗವಂತನ ಇನ್ನೊಂದು ರೂಪನೇ ರೆಡ್ ಕ್ರಾಸ್ ಸಂಸ್ಥೆ ಅಂತ ಹೇಳಕ್ ಬಯಸ್ತೀನಿ. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು, ನಾನು ನನ್ನದು ನನಗಾಗಿ ಅನ್ನೋದೇನಿಲ್ಲ. ಎಲ್ಲರೂ ಒಂದಿನ ಹೋಗದೆ, ನೀನು ಪರರ ಇದಕ್ಕಾಗಿ ಬದುಕು, ಪರರೆಲ್ಲರೂ ನಿನ್ನ ಜೊತೆ ಇರ್ತಾರೆ ಅಂತ ಈ ಸಂದೇಶವನ್ನು ಕೊಡುವ ರೆಡ್ ಕ್ರಾಸ್ ಸಂಸ್ಥೆಗೆ ನನ್ನ ಅನಂತ ಅಭಿನಂದನೆಗಳು. ಇದರ ಜೊತೆ ಹೆಚ್ಚಿನ ಜನ ಕೈಗೂಡಿಸಿ ಸದಸ್ಯರಾಗಿ, ನಾನು ಆಗಿಲ್ಲ ಆಗಬೇಕು, ದಯಮಾಡಿ ನನ್ನ ಸದಸ್ಯರಾಗಿ ಮೊದಲು ಮಾಡಿ ಬಾಕಿಯವರಾಗ್ತಾರೆ. ತಮ್ಮೆಲ್ಲರಿಗೂ ನನ್ನ ನಮನಗಳು. ಬಿಜೆಪಿ ಪಕ್ಷವು ಶಾಸಕ ಮುನಿರತ್ನ ವಿರುದ್ಧ ಕ್ರಮ ಕೈಗೊಂಡು ಶಾಸಕ ಸ್ಥಾನದಿಂದ ಕಿತ್ತೊಗೆಯಬೇಕು ಮತ್ತು ಆತನನ್ನು ಪಕ್ಷದಿಂದ ಅಮಾನತು ಮಾಡುವಂತೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಬಿಬಿಎಂಪಿ ಗುತ್ತಿಗೆದಾರರನ್ನ ಹಣಕ್ಕಾಗಿ ಪೀಡಿಸಿ ತೊಂದರೆ ಕೊಟ್ಟು ಅವರ ತಾಯಿ ಮತ್ತು ಪತ್ನಿಯ ಬಗ್ಗೆ ಕೆಟ್ಟ ಪದಬಳಕೆ ಮಾಡುವ ಮೂಲಕ ಸ್ತ್ರೀ ಕುಲಕ್ಕೆ ಅವಮಾನ ಮಾಡಿರುತ್ತಾರೆ. ಬಿಜೆಪಿ ಮುಖಂಡರು ಮಹಿಳೆಯರ ಬಗ್ಗೆ ಅಗೌರವ ತೋರುವ ಮೂಲಕ ಸಮಾಜದಲ್ಲಿ ಮಹಿಳೆಯರನ್ನ ನಿಂದಿಸಿ ಅವಮಾನ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕಲು ಸಾಧ್ಯವಾಗದ ಪರಿಸ್ಥಿತಿ ತಂದಿರುತ್ತಾರೆ. ಈಗಾಗಲೇ ಸದರಿ ಮುನಿರತ್ನ, ಇವರು ಒಕ್ಕಲಿಗರು ಮತ್ತು ಪರಿಶಿಷ್ಟ ಜಾತಿ ಈ ಎರಡೂ ಸಮುದಾಯಗಳ ಬಗ್ಗೆ ಅವಹೇಳನಕಾರಿ ಶಬ್ದವನ್ನ ಉಪಯೋಗಿಸಿ ಜಾತಿ ನಿಂದನೆ ಮಾಡಿರುತ್ತಾರೆ ಎಂದು ದೂರಿದ್ರು. ಬಿಜೆಪಿಯವರು ಹಾಕಿರುವ ಮುಖವಾಡ ನಿಜವಾದ ಮನಸ್ಥಿತಿ ಏನೆಂಬುದನ್ನು ಮುನಿರತ್ನ ಅವರು ತೋರುವ ಮೂಲಕ ಇದನ್ನು ಸಾಬೀತು ಮಾಡಿದ್ದಾರೆ. ಇಡೀ ಮಾನವ ಕುಲಕ್ಕೆ ಮಸಿ ಬಳಿಯುವ ರೀತಿ ಬಿಜೆಪಿ ಮುಖಂಡರು ನಡೆದುಕೊಳ್ಳುತ್ತಿದ್ದಾರೆ. ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಮುಖಂಡರುಗಳು ಈಗಾಗಲೇ ಮುನಿರತ್ನ ನಡೆಯನ್ನ ಒಕ್ಕೊರಲಿನಿಂದ ಖಂಡಿಸಿರುತ್ತಾರೆ. ಆದರೆ ಒಕ್ಕಲಿಗ ಜನಾಂಗದ ಬಿಜೆಪಿ ಮುಖಂಡರಾದ ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ್ ಹಾಗೂ ಪ್ರತಾಪ್ ಸಿಂಹ ಅವರು ಕೂಡ ಮುನಿರತ್ನ ಹೇಳಿಕೆಯನ್ನ ಖಂಡಿಸದೆ ಅವರ ಪರ ನಿಂತಿರೋದು ಮತ್ತು ಅವರನ್ನ ವಹಿಸಿಕೊಂಡು ಮಾತನಾಡೋದು ನಾಚಿಕೆಗೇಡಿನ ಸಂಗತಿಯಾಗಿರುತ್ತೆ ಎಂದರು. ಒಂದು ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರಿಗೆ ಆತ್ಮಗೌರವ ಹಾಗೂ ಆತ್ಮಸಾಕ್ಷಿ ಇದ್ದಿದೆ ಆದರೆ ಅವರ ವಿರುದ್ಧ ಕ್ರಮ ಕೈಗೊಂಡು ಶಾಸಕ ಸ್ಥಾನದಿಂದ ಕಿತ್ತೊಗೆಯುವಂತೆ ಮತ್ತು ಆತನನ್ನ ಪಕ್ಷದಿಂದ ಅಮಾನತು ಮಾಡುವಂತೆ ವರಿಷ್ಠರಲ್ಲಿ ಒತ್ತಾಯ ಮಾಡಲಿ ಎಂದರು. ಪಕ್ಷದ ಮುಖಂಡ ರಂಗಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ದೇವರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘುದಾಸ್ ಕೊಪ್ಲು, ಪಕ್ಷದ ಹಿರಿಯ ಮುಖಂಡ ತುಳಸಿ, ಹರೀಶ್ ರಂಗೋಲಿಹಳ್ಳ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ರಾಜ್ಯದಾದ್ಯಂತ ಜಗಜ್ಜಾಹೀರಾಗಿರ್ತಕ್ಕಂಥ ಶಾಸಕ ಮುನಿರತ್ನವರ ವಿಚಾರವಾಗಿ ರಾಜರಾಜೇಶ್ವರಿ ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನರವರು ಕಳೆದ ವಾರದಲ್ಲಿ ಬಿಬಿಎಂಪಿ ಗುತ್ತಿಗೆದಾರರನ್ನು ಉದ್ದೇಶಿಸಿ ಹಣಕ್ಕಾಗಿ ಪೀಡಿಸಿ
ಲಂಚಕ್ಕಾಗಿ ಒತ್ತಾಯವನ್ನು ಮಾಡಿ ಹಣ ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರ ತಾಯಿ ಅವರ ಹೆಂಡತಿ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ನಮ್ಮ ಪಕ್ಷಕ್ಕೆ ಅನಿಸುತ್ತೆ. ಹಣಕ್ಕಾಗಿ ಎಂಥ ಕೀಳುಮಟ್ಟಕ್ಕಾದರೂ ಹೋಗ್ತಾರೆ ಮುನಿರತ್ನವರವರು ಅನ್ನೋದು ಇದರಿಂದ ಎದ್ದು ಕಾಣುತ್ತೆ. ಮಹಿಳೆಯರ ಬಗ್ಗೆ ಗೌರವ ಇಲ್ಲ. ಫಸ್ಟ್ ಆಫ್ ಆಲ್ BJP ಮುಖಂಡರಿಗೆ ಗೌರವ ಇಲ್ಲ ಮಹಿಳೆಯರ ಬಗ್ಗೆ. ಅಷ್ಟು ತುಚ್ಛವಾಗಿ ಕೆಟ್ಟದಾಗಿ ಪದಬಳಕೆಯನ್ನು ಮಾಡ್ತಾರೆ ಒಂದು ಮಹಿಳೆಯ ಬಗ್ಗೆ, ಅದು ಆ ವ್ಯಕ್ತಿಯನ್ನು ತನ್ನ ಎದುರುಗಡೆ ನಿಲ್ಲಿಸ್ಕೊಂಡು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನ ಕುಂದೂರು ಹೋಬಳಿಯ ಚನ್ನಾಪುರ ಗ್ರಾಮದಲ್ಲಿ ಶುಕ್ರವಾರ ಬೆಳಗ್ಗೆ ಸರಿಸುಮಾರು 11:30 ಸಮಯದಲ್ಲಿ ಸ್ನೇಹಿತ್ ಎಂಬ ಬಾಲಕ ಮನೆಯಲ್ಲಿ ತಿಂಡಿ ತಿಂದು ಟಿವಿ ನೋಡುತ್ತಿದ್ದ ಸಮಯ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ನಿನ್ನೆ ಮುಂಜಾನೆಯಿಂದಲೂ ಆಟವಾಡಿಕೊಂಡು ಮನೆಯಲ್ಲೇ ಇದ್ದ ಅಣ್ಣ ಸಂಜೀವ್ ಹಾಗೂ ಸ್ನೇಹಿತ್ ಎಂಬ ಬಾಲಕರು ಚನ್ನಾಪುರ ಗ್ರಾಮದ ಶ್ರೀ ನಂಜಪ್ಪಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಸ್ನೇಹಿತ್ ಎಂಬ ಬಾಲಕ 6ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಶುಕ್ರವಾರದಂದು ಇಬ್ಬರು ಸಹ ಶಾಲೆಗೆ ಹೋಗದೆ ಮನೆಯಲ್ಲೇ ಆಟವಾಡಿಕೊಂಡಿದ್ರು. 2 ವರ್ಷದ ಹಿಂದಷ್ಟೇ ತಂದೆಯನ್ನ ಕಳೆದುಕೊಂಡಿದ್ದ ಬಾಲಕ ತಾಯಿ ತೋಟಕ್ಕೆ ಕೆಲಸಕ್ಕೆ ಹೋಗಿದ್ದ ಸಮಯ ಮನೆಯಲ್ಲಿ ಅಜ್ಜ ಅಜ್ಜಿ ಮನೆಯಿಂದ ಹೊರಗಿದ್ರು. ಅಣ್ಣನು ಮನೆಯಿಂದ ಹೊರಗೆ ಆಟವಾಡಲು ಹೋಗಿದ್ದ ವೇಳೆ ಸ್ನೇಹಿತ್ ಎಂಬ ಬಾಲಕ ಮನೆಯಲ್ಲಿ ತಿಂಡಿ ತಿಂದು ಟಿವಿ ನೋಡುತ್ತಾ ಕುಳಿತಿದ್ದ. ಈ ಸಮಯ ಹೃದಯಾಘಾತವಾಗಿ ಮಂಚದ ಮೇಲಿಂದ ಕೆಳಗೆ ಬಿದ್ದು ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದು, ಮನೆಯವರು ಮನೆಗೆ ಬಂದು ನೋಡಿದಾಗ ಕೆಳಗೆ ಬಿದ್ದು ಉಸಿರಾಟ ನಿಂತು ಹೋಗಿದ್ದನ್ನು ಗಮನಿಸಿ ಚನ್ನಾಪುರದ ಪ್ರಾಥಮಿಕ ಆಸ್ಪತ್ರೆ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಷ್ಟರಲ್ಲಿ ಪ್ರಾಣ ಹೋಗಿರುವುದಾಗಿ ವೈದ್ಯರು ತಿಳಿಸಿದ ನಂತರ ಅಲ್ಲಿಂದ ತಾಲೂಕಿನ ಆಲೂರು ಸರ್ಕಾರಿ ಆಸ್ಪತ್ರೆಗೆ ಖಾಸಗಿ ವಾಹನದಲ್ಲಿ ಕರೆತಂದು ಮತ್ತೊಮ್ಮೆ ಚಿಕಿತ್ಸೆಗೆ ಒತ್ತಾಯ ಮಾಡಿದ್ದಾರೆ. ಆದರೆ ಅಲ್ಲೂ ಕೂಡ ವೈದ್ಯರು ಪರೀಕ್ಷಿಸಿ ಪ್ರಾಣ ಹೋಗಿರುವುದಾಗಿ ತಿಳಿಸಿದ್ದಾರೆ. ನಂತರ ಮೃತದೇಹವನ್ನು ಸ್ವಗ್ರಾಮಕ್ಕೆ ತೆಗೆದುಕೊಂಡು ಬಂದು ಅಂತ್ಯಕ್ರಿಯೆ ನಡೆಸಿದ್ದಾರೆ. ಬಾಲಕನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಶಾಲೆಯ ಮುಖ್ಯೋಪಾಧ್ಯಾಯ ಹಾಲಪ್ಪ ಮಾತನಾಡಿ, ಮೃತಪಟ್ಟ ಬಾಲಕನು ತುಂಬಾ ಒಳ್ಳೆ ವಿದ್ಯಾರ್ಥಿಯಾಗಿದ್ದು, ವಿದ್ಯಾಭ್ಯಾಸ, ಕ್ರೀಡೆಗಳಲ್ಲೂ ಎಲ್ಲದರಲ್ಲೂ ಉತ್ತಮ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದ ಹಾಗೂ ಶಾಲೆಯ ಮಕ್ಕಳೊಂದಿಗೆ ಎಲ್ಲರೊಂದಿಗೂ ಅನ್ಯೋನ್ಯವಾಗಿದ್ದ. ಶಾಲೆಯ ಸ್ನೇಹಿತರಿಗಷ್ಟೇ ಅಲ್ಲದೆ ಶಿಕ್ಷಕ ಶಿಕ್ಷಕಿಯರಿಗೂ ಸಹ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ. ಅವನ ಸಾವು ಇಡೀ ಶಾಲೆಗೆ ನೋವು ತಂದಿದೆ. ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತವಾಗಿರುವುದು ಎಲ್ಲರಲ್ಲೂ ಆತಂಕ ಮೂಡಿಸಿದೆ ಹಾಗೂ ಇತ್ತೀಚಿನ ಆಹಾರ ಶೈಲಿ, ಫಾಸ್ಟ್ ಫುಡ್, ಜಂಕ್ ಫುಡ್ಗಳಿಂದ ಪೋಷಕರು, ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಮಾಧ್ಯಮದೊಂದಿಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. HCN ನ್ಯೂಸ್ ಆಲೂರು. ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. 19ನೇ ತಾರೀಕಿನ ದಿವಸ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಲೂರಿನಲ್ಲಿತ್ತು. ಅವನು ಪ್ರತಿಭಾ ಕಾರಂಜಿನಲ್ಲಿ ಮತ್ತು ಓದೋರಲ್ಲಿ ಎಲ್ಲಾದರೂ ಕೂಡ ಭಾಳ ಬ್ರಿಲಿಯಂಟ್ ಇದ್ದ. ನಾವೆಲ್ಲ ಕಾರ್ಯಕ್ರಮಕ್ಕೆ ಆಲೂರಿಗೆ ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ನಾವು ಸಂಜೆ ಮುಗಿಸಿದ ತಕ್ಷಣ ವಾಪಸ್ ಕಳಿಸಿದ ಮೇಲೆ ನಿನ್ನೆ ಬೆಳಗ್ಗೆ ಅವನು ಅಣ್ಣ ತಮ್ಮ ಇಬ್ಬರೂ ಕೂಡ ಶಾಲೆಗೆ ಬಂದಿರಲಿಲ್ಲ. ನಾವೇನೋ ಕಾರಣಾಂತರದಿಂದ ಬಂದಿರಲಿಲ್ಲ ಅಂತ ನಾವು ತಿಳ್ಕೊಂಡಾಗ ಮಧ್ಯಾಹ್ನದಷ್ಟೊತ್ತಿಗೆ ಗೊತ್ತಾಯಿತು ಅವನು ಮನೇಲಿದ್ದವನು ಆಟೋಮೆಟಿಕ್ಕಾಗಿ ಶಿವನು ಅವನಿಗೆ ಹೋದ್ರು. ನಂತ 100 ರೂಪಾಯಿ ಇಸ್ಕೊಡು, ಅವ್ರ ಅಪ್ಪಂತ 100 ರೂಪಾಯಿ ಇಸ್ಕೊಡು, ಅವ್ರ ಅಮ್ಮಂತ 100 ರೂಪಾಯಿ ಇಸ್ಕೊಡು. ಹೋಗಿ ಅವ್ರಮ್ಮ ಅದನ್ನು ಕೆಲ್ಸಕ್ಕೆ ಹೋಗು. ನಾನು ಅಪ್ಪ 2 ರೂಪಾಯಿ ಯಾಕಪ್ಪ ಮಾಸ್ಟ್ರು ಬೈತಾರೆ? ಇಲ್ಲ, ಮತ್ತೆ ಯಾಕೆ ಹೋಗಲ್ಲ? ಮಾಸ್ಟ್ರು ನನ್ನ ಕೇಳ್ತಾರೆ. ನಾನು ಹಾಸನದಲ್ಲಿ ಸ್ವಚ್ಛ ಶನಿವಾರ ಶ್ರಮದಾನ ಕಾರ್ಯಕ್ರಮದಲ್ಲಿ ನಗರದ ರಿಂಗ್ ರಸ್ತೆಯಲ್ಲಿ ಸ್ವಚ್ಛತೆ ಮಾಡಲಾಗಿದ್ದು, ಡಿಸಿ ಸತ್ಯಭಾಮ ಮತ್ತು ಇತರೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಸ್ವಚ್ಛತೆ ಮಾನವನ ಅವಿಭಾಜ್ಯ ಅಂಗ. ಏಕೆಂದರೆ ಕೊಳಕಿನಲ್ಲಿ ಮನುಷ್ಯ ಜೀವನ ಮಾಡೋದ್ರಿಂದ ವಿವಿಧ ರೀತಿ ಆರೋಗ್ಯ ಸಮಸ್ಯೆಯಿಂದ ತೊಂದರೆಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳಿವೆ. ಆದ್ದರಿಂದ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಬೇಕು. ಈ ಹಿನ್ನೆಲೆ ಹಾಸನ ನಗರಸಭೆಯಿಂದ ಸ್ವಚ್ಛ ಶನಿವಾರ ಶ್ರಮದಾನ ಅಭಿಯಾನ ನಡೆದಿದೆ. ಅದರಲ್ಲಿ ಈ ವಾರ ಜಿಲ್ಲಾಧಿಕಾರಿಗಳು ಭಾಗಿಯಾಗಿ ನಗರದ ರಿಂಗ್ ರಸ್ತೆಯಲ್ಲಿ ಪ್ಲಾಸ್ಟಿಕ್ ಕಸ ಆಯ್ದು ರಸ್ತೆ ಇಕ್ಕೆಲ ಸ್ವಚ್ಛಗೊಳಿಸಿದರು.
ಸ್ವಚ್ಛ ಶನಿವಾರ ಶ್ರಮದಾನದಲ್ಲಿ ಡಿಎಫ್ಒ ಸೌರಭ್ ಕುಮಾರ್, ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಸೇರಿ ಹಲವು ಅಧಿಕಾರಿಗಳ ಜೊತೆ ನೂರಾರು ಕಾಲೇಜು ವಿದ್ಯಾರ್ಥಿಗಳು, ನಗರಸಭೆ ಸಿಬ್ಬಂದಿ, ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಶ್ರಮದಾನದಲ್ಲಿ ಭಾಗಿಯಾಗಿದ್ದರು. ಎಚ್ಐಎನ್ ನ್ಯೂಸ್ ಹಾಸನ್. ಮಾಡಿದ್ರು ಏನಂದ್ರೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು. ನಾವ್ಯಾಕೆ ಪ್ರತಿ ಶನಿವಾರ ಸ್ವಚ್ಛತೆ ಮಾಡಬಾರ್ದು ಅಂತಂದ್ಬಿಟ್ಟು ನಮಗೂ ಅದಿತ್ತು. ಚಿಕ್ಕಮಗಳೂರು CEO ಇದ್ದಾಗ ಸ್ವಚ್ಛ ಶನಿವಾರ ಅಂತಂದ್ಬಿಟ್ಟು ನಾವು ಪ್ರಾರಂಭ ಮಾಡಿದ್ವಿ. ಪ್ರತಿ ಶನಿವಾರ ಸ್ವಚ್ಛತೆಗೆ ನಮ್ಮ ಶ್ರಮದಾನವನ್ನು ಕೊಡೋದು. ಸೊ ಈ ತನ್ಮೂಲಕ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮ ಇದಾಗಿತ್ತು. ಸೊ ಅವರು ಹೇಳಿದಾಗ ನಾವು ಭಾಳ ಇದಾಗಿ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಆಫೀಸಲ್ಲಿ ಒಂದು ದಿನ ಅಂದರೆ ಪ್ರಥಮ ಶನಿವಾರ, ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಸ್ವಚ್ಛತೆ ಮಾಡೋಣ, ನಗರದ ಸ್ವಚ್ಛತೆಗೆ ನಮ್ಮ ಕೈ ಜೋಡಿಸೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಮಾಡ್ತಾಯಿದ್ದೀವಿ. ಸುಮಾರು 1-2 ತಿಂಗಳಾಯಿತು. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಿರಿಯರ ಮಾರ್ಗದರ್ಶನದಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿಗಳು, CEO, ತಹಸೀಲ್ದಾರು, ನಮ್ಮ ನಗರಸಭೆ ಕಮಿಷನರು, ಈ ಥರ ಎಲ್ಲ ಸದಸ್ಯರ ಹಾಗೂ ಸ್ವಯಂ ಕಾರ್ಯಕರ್ತರ ಸಹಕಾರದೊಂದಿಗೆ ನಡೀತಾ ಇದೆ. ಇದು ಕೂಡ ದೇಶ ಕಟ್ಟೋ ಕಾರ್ಯನೇ. ನಾವು ದೇಶನ ಸ್ವಚ್ಛವಾಗಿಡ್ತಾ ಇದ್ದೀವಿ ಅಂದರೆ ಅದು ನಾವು ದೇಶನ ಕಾಪಾಡ್ತಿದ್ದೀವಿ ಅನ್ನೋದು ಆರೋಗ್ಯದ ವಿಚಾರದಲ್ಲಿರ್ಬೋದು, ನೈರ್ಮಲ್ಯತೆ ವಿಚಾರದಲ್ಲಿರ್ಬೋದು. ಪರಭಾಷಿಕರಿಗೆ ಕನ್ನಡ ಕಲಿಸುವ ಕೆಲಸ ಮಾಡಬೇಕಾಗಿದೆ ಎಂದು ತಹಸೀಲ್ದಾರ್ ಎಂ ಮಮತಾ ಹೇಳಿದರು. ಬೇಲೂರು ಪಟ್ಟಣಕ್ಕೆ ಆಗಮಿಸಿದ ಕನ್ನಡ ರಥ ಪುರಸಭೆ ವ್ಯಾಪ್ತಿಗೆ ಆಗಮಿಸಿದ ಹಿನ್ನೆಲೆ ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲ ಹಿಂಭಾಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಕನ್ನಡಪರ ಮುಖಂಡರೊಂದಿಗೆ ಬರಮಾಡಿಕೊಂಡು ಚೆನ್ನಕೇಶವ ದೇಗುಲ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯ ಭಟ್ಟರು ವಿಶೇಷ ಪೂಜೆ ಸಲ್ಲಿಸಿ ಬೇಲೂರಿನಿಂದ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಶ್ವದಲ್ಲೇ ಬೇಲೂರು ಹಳೆಬೀಡು ವಿಶೇಷ ಸ್ಥಾನವನ್ನ ಹೊಂದಿದೆ. ಅದರಲ್ಲೂ ಸಹ ಬಹುಮುಖ್ಯವಾಗಿ ಕನ್ನಡದ ಪ್ರಥಮ ಶಿಲಾಶಾಸನ ಹಲ್ಮಿಡಿ ಗ್ರಾಮ ಹೊಂದಿರುವ ನಾವೇ ಧನ್ಯರು. ಕಳೆದ ವರ್ಷದಿಂದ ಕನ್ನಡದ ರಥ ಪ್ರತಿ ಮನೆಗಳಿಗೂ ತಲುಪಿಸುವಂತಹ ಕೆಲಸ ಮಾಡುತ್ತಿದ್ದು, ಅದನ್ನು ನಾವುಗಳು ಪ್ರೀತಿಯಿಂದ ಬರಮಾಡಿಕೊಂಡಿರೋದು ಅಷ್ಟೇ ಅಲ್ಲದೆ ಕನ್ನಡಿಗರಾದ ನಾವು ಕನ್ನಡದಲ್ಲೇ ವ್ಯವಹರಿಸುವ ಕೆಲಸವಾಗಬೇಕು. ಪ್ರತಿನಿತ್ಯ ನಮ್ಮ ನಾಡಿಗೆ ಆಗಮಿಸುವ ಪರಭಾಷಿಕರಿಗೆ ಅವರು ಬಂದಂತಹ ಸಂದರ್ಭ ಪ್ರೀತಿಯಿಂದ ಕೈ ಹಿಡಿಯುತ್ತೇವೆ. ಅದೇ ರೀತಿ ಅವರಿಗೆ ಕನ್ನಡ ಭಾಷೆ ಕಲಿಸುವ ಪ್ರವೃತ್ತಿಯಾಗಬೇಕು ಎಂದರು. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಕಳೆದ ವರ್ಷ ಮುಖ್ಯಮಂತ್ರಿಗಳು ಸುವರ್ಣ ಸಂಭ್ರಮದ ಅಂಗವಾಗಿ ವಿಜಯನಗರದಲ್ಲಿ ಚಾಲನೆ ನೀಡಿದ್ರು. ನಾವು ಎಲ್ಲೇ ಇದ್ರೂ ಕನ್ನಡಿಗರಾಗಿರಬೇಕು. ಮೈಸೂರು ರಾಜ್ಯವು ಕರ್ನಾಟಕವಾಗಿ ಮಾರ್ಪಾಡಾದ ನಂತರ ಸರ್ವಭಾಷಿಕರು, ಧರ್ಮೀಯರು ಕನ್ನಡದ ಬಗ್ಗೆ ಹೆಚ್ಚಿನ ಗೌರವ ಕೊಡಬೇಕು. ಮುಂದಿನ ದಿನಗಳಲ್ಲಿ ನನ್ನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಾಣಿಜ್ಯ ಸಂಕೀರ್ಣಗಳಲ್ಲೂ ಸಹ ಕನ್ನಡಕ್ಕೆ ಮೊದಲ ಸ್ಥಾನಮಾನ ನೀಡೋದರ ಜೊತೆಗೆ ಕನ್ನಡದಲ್ಲಿ ನಮ್ಮ ಫಲಕವನ್ನು ಅಳವಡಿಸಲು ಕಡ್ಡಾಯವಾಗಿ ಸೂಚಿಸಲಾಗುವುದು ಎಂದರು. ಇದೇ ವೇಳೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಹಿಳೆಯರು 101 ಕುಂಭಗಳೊಂದಿಗೆ ರಥಯಾತ್ರೆಗೆ ಮೆರುಗು ನೀಡಿದ್ರು. ಈ ಸಂದರ್ಭದಲ್ಲಿ ಕಸಪ ಅಧ್ಯಕ್ಷ ಮಾನ ಮಂಜೇಗೌಡ, ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ್, ಮಾ ಶಿವಮೂರ್ತಿ, ಅನಂತರಾಜ್ ಅರಸ್, ಪುರಸಭೆ ಸದಸ್ಯ ಜಮಾಲುದ್ದೀನ್, ಪ್ರಭಾಕರ್, ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್, ಬಿಇಒ ರಾಜೇಗೌಡ, ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಕರವೇ ಅಧ್ಯಕ್ಷ ಚಂದ್ರಶೇಖರ್, ಭೋಜೇಗೌಡ, ಡಾಕ್ಟರ್ ರಾಜ್ ಸಂಘದ ಅಧ್ಯಕ್ಷ ತೀರ್ಥಂಕರ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಚಂದ್ರಶೇಖರ್, ಸಿಡಿಪಿಒ ದಿನೇಶ್, ಜಿಲ್ಲಾ ಕಸಪ ಗೌರವ ಕಾರ್ಯದರ್ಶಿ ಜಾವಗಲ್ ಪ್ರಸನ್ನ ಇತರರು ಹಾಜರಿದ್ದರು. ಎಚ್ಐಎನ್ ನ್ಯೂಸ್ ಬೇಲೂರು. 50 ಅಡಿಯಲ್ಲಿ ಹೆಸರಾಯಿತು, ಕರ್ನಾಟಕ ಉಸಿರಾಯಿತು. ಕನ್ನಡ ಅಭಿನಯದ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ರಾಜ್ಯದಾದ್ಯಂತ ಸಂಚರಿಸಿ ಆಗುವಂತೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು 2ನೇ ತಾರೀಕು 11ನೇ ತಿಂಗಳು 2023ರಂದು ವಿಜಯನಗರ ಜಿಲ್ಲೆಯಿಂದ ಹಂಪಿಯಿಂದ ಚಾಲನೆಯನ್ನು ನೀಡಿರುತ್ತಾರೆ. ಈ ರಥಯಾತ್ರೆಯು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚರಿಸುತ್ತಾ ಇಂದು ನಮ್ಮ ಹಾಸನ ಜಿಲ್ಲೆ ಬೇಲೂರು ತಾಲೂಕಿಗೆ ಆಗಮಿಸಿದೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಈ ವಾಕ್ಯದೊಂದಿಗೆ ಕೇಂದ್ರ ಸರ್ಕಾರದ ಆದೇಶದಂತೆ ನವೆಂಬರ್ 2ನೇ ತಾರೀಕಿಂದ ಪ್ರಾರಂಭವಾಗಿರುವಂತಹ ಕನ್ನಡ ಜ್ಯೋತಿಯನ್ನು ನಾವು ಪ್ರತಿಯೊಂದು ತಾಲೂಕುಗಳಲ್ಲಿ ಶಿಷ್ಟಾಚಾರದ ಪ್ರಕಾರ ಗೌರವ ಸಲ್ಲಿಸಿದ್ದೀವಿ. ನಮ್ಮ ತಾಲೂಕಲ್ಲಿ ಕೂಡ ವಿಶೇಷ, ತಮಗೆಲ್ಲ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ನಮ್ಮ ಬೇಲೂರು ತಾಲೂಕು ವಿಶಿಷ್ಟವಾದ ಸ್ಥಾನವನ್ನು ಪಡ್ಕೊಂಡಿದೆ. ಅದಕ್ಕೆ 2 ಕಾರಣ. ನಮ್ಮ ಚೆನ್ನಕೇಶವ. ಎಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಐಎನ್ ನ್ಯೂಸ್ಗೆ ಸ್ವಾಗತ.
ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ವತಿಯಿಂದ ಬದಲಾಗುತ್ತಿರುವ ಹವಾಮಾನದಲ್ಲಿ ಕಾಫಿ ಕೃಷಿಯಲ್ಲಿ ನೀರಾವರಿ ಮತ್ತು ಪೋಷಕಾಂಶಗಳ ನಿರ್ವಹಣೆ ಮತ್ತು ಯಾಂತ್ರೀಕರಣ ಅಳವಡಿಕೆ ಕುರಿತಾಗಿ ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಅವರು ಕ್ಷಣಕ್ಕೂ ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯಕ್ಕೆ ಅಗತ್ಯವಾಗಿ ಮತ್ತು ಕಾರ್ಮಿಕರ ಅಲಭ್ಯತೆ ಹಾಗೂ ಏರುಮುಖವಾಗಿರುವ ವೇತನಗಳಂತಹ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಫಿ ಕೃಷಿಯನ್ನ ಯಾಂತ್ರೀಕರಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರುವ ನಾವು ಹಂತ ಹಂತವಾಗಿ ಈ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿದ್ದೇವೆ. ಆದ್ದರಿಂದ ಕಾಫಿ ಉದ್ಯಮ ಉಳಿಯಬೇಕಾದರೆ ಪ್ರತಿಯೊಬ್ಬರು ಯಾಂತ್ರೀಕೃತ ಕೃಷಿ ಕಡೆ ಗಮನ ಹರಿಸಬೇಕಾಗಿದೆ ಎಂದರು. ಮಂಡಳಿಯ ಸಿಇಒ ಡಾ ಕೆಜೆ ಜಗದೀಶ್ ಮಾತನಾಡಿ, ಭವಿಷ್ಯತ್ತಿನಲ್ಲಿ ಭಾರತದ ಕಾಫಿಯನ್ನ ಅಗ್ರಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷೆ ವಿಷನ್ 2047 ಹೆಸರಿನಲ್ಲಿ ಹಮ್ಮಿಕೊಂಡಿರುವ ಕಾಫಿ ಮಂಡಳಿಯ ಧ್ಯೇಯೋದ್ದೇಶದ ಬಗ್ಗೆ ತಿಳಿಸಿದರು. ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯಶಾಸ್ತ್ರ ಸಂಶೋಧನಾ ವಿಭಾಗದ ಮುಖ್ಯಸ್ಥ ಡಾ ಜೀನಾ ದೇವಸಿಯಾ ಮಾತನಾಡಿ, ಪ್ರಸಕ್ತ ಹವಾಮಾನಕ್ಕೆ ಹೊಂದಿಕೊಳ್ಳುವಂತಹ ಹಾಗೂ ಉತ್ತಮ ಇಳುವರಿ ಕೊಡುವ ಹೊಸ ಕಾಫಿ ಗಿಡಗಳ ತಳಿಗಳ ಬಗ್ಗೆ ತಿಳಿಸಿ ಬೆಳೆಗಾರರು ಹೇಗೆ ಲಾಭದಾಯಕ ಕೃಷಿ ಮಾಡಬಹುದು ಎಂಬುದರ ಕುರಿತಾಗಿ ತಿಳಿಸಿದರು. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಪಿ ಶಿವಪ್ರಸಾದ್, ಕಾಫಿ ಬೆಳೆಯಲ್ಲಿ ಕಾಲಘಟ್ಟಕ್ಕೆ ತಕ್ಕಂತೆ ಗಿಡಗಳ ಬೆಳವಣಿಗೆ ಮತ್ತು ಫಸಲಿಗೆ ಅನುಗುಣವಾಗಿ ಪೋಷಕಾಂಶಗಳ ನಿರ್ವಹಣೆ ಅಗತ್ಯವಾಗಿದ್ದು, ಹವಾಮಾನಕ್ಕೆ ತಕ್ಕಂತೆ ಯಾವಾಗ ಹೇಗೆ ಎಷ್ಟು ಪೋಷಕಾಂಶ ಬಳಸಬೇಕು ಎಂಬುದರ ಕುರಿತಾಗಿ ಮಾಹಿತಿ ನೀಡಿದರು. ನೀರಾವರಿ ವ್ಯವಸಾಯ ಕುರಿತು ವಿಜ್ಞಾನಿ ಡಾ ಸೋಮಶೇಖರ್ ಗೌಡ ಪಾಟೀಲ್ ಮಾಹಿತಿ ನೀಡಿದರೆ, ಡಾ ರುದ್ರಗೌಡ ಕೃಷಿಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿ ತಿಳಿಸಿದರು. HCN ನ್ಯೂಸ್ ಸಕಲೇಶಪುರ. ನಾವು ಎಲ್ಲರೂ ಸಂಪೂರ್ಣ ಸಹಕಾರ ಇರ್ತೇವೆ. ಮತ್ತೆ ಗೇಟ್ ಒಳಗಡೆ ಬರಬೇಕು. ಮೊದಲೆಲ್ಲ ಕಾಂಪೌಂಡ್ ಇರಲಿಲ್ಲ. ಕಾಂಪೌಂಡ್ ಇದ್ದಲ್ಲಿ ಅನೇಕ ಚಟುವಟಿಕೆಗಳು ತುಂಬಾ ನಡೀತಾ ಇತ್ತು. ಅದನ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಲಿಂಗಾಯತರು ಹೇಳ್ತಿದ್ದೆ ನಾವು, ಹಿಂಗೆ ಕಾಂಪೌಂಡ್ ಮಾಡಿಕೊಡಿ, ಸ್ವಲ್ಪ ದುಡ್ಡು ಬೇಕಾಗುತ್ತೆ ಅಂತ ಕೊಡೋಣ ಅಂತ ತುಂಬಾ ಸಂತೋಷದ ಹೋಗ್ತೀವಿ. ಕಾಂಪೌಂಡ್ ನಿರ್ಮಾಣ ಮಾಡ್ತಾರೆ. ಅವ್ರಿಗೆ ದುಡ್ಡು ಕೊಡೋದು 2 ವರ್ಷ ಆಗುತ್ತೆ. 2 ವರ್ಷ ಆದ್ಮೇಲೆ ಏನಾದ್ರು ಬಿಡಿಯೋಣ ಅಂದ್ರೆ ಅವರು 50,000 ರೂಪಾಯಿ ಡಿಸ್ಕೌಂಟ್ ದುಡ್ಡು ಬೇಕಾಗುತ್ತೆ ಅಂತ ಕೊಡೋಣ ಅಂತ ತುಂಬಾ ಸಂತೋಷದ ಹೋಗ್ತೀವಿ. ಕಾಂಪೌಂಡ್ ನಿರ್ಮಾಣ ಮಾಡ್ತಾರೆ. ಅವ್ರಿಗೆ ದುಡ್ಡು ಕೊಡೋದು 2 ವರ್ಷ ಆಗುತ್ತೆ. 2 ವರ್ಷ ಆದ್ಮೇಲೆ ಏನಾದ್ರು ಬಿಡಿಯೋಣ ಅಂದ್ರೆ ಅವರು 50,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. ದುಡ್ಡು ಬೇಕಾಗುತ್ತೆ ಅಂತ ಕೊಡೋಣ. ಅವರು ಆಲೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದ ಹೆಚ್ಚುವರಿ ನೂತನ ಕಟ್ಟಡಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಆಲೂರು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಇಂದು ರಾಜ್ಯ ಹಾಗೂ ರಾಷ್ಟಮಟ್ಟದಲ್ಲದೆ ವಿದೇಶದಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ತಾಲೂಕಿನ ಹೆಮ್ಮೆ. ಇಂದು ಕೇಂದ್ರ ಸರ್ಕಾರ ಮೋದಿಜಿ ಸೇರಿದಂತೆ ಹಿಂದೆ ಬಂದ ಎಲ್ಲಾ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದೆ. ಆದ್ದರಿಂದಲೇ ಇಂದು ನಮ್ಮ ದೇಶದ ಸಾಮಾನ್ಯ ಪ್ರಜೆ ವಿದೇಶದ ನೆಲದಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದೇಶದ ರಾಜಕಾರಣದಲ್ಲಿ ಅಧಿಕಾರ ಹಿಡಿಯುವ ಮೂಲಕ ವಿಜೃಂಭಿಸುತ್ತಾ ದೇಶದ ಗೌರವ ಹೆಚ್ಚು ಮಾಡಿದ್ದಾರೆ. ಇದಕ್ಕೆ ನಮ್ಮ ಶಿಕ್ಷಣದ ಗುಣಮಟ್ಟ ಎಂದರೆ ತಪ್ಪಾಗಲಾರದು. ಆಲೂರಿನಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾದ ಸಂದರ್ಭ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾತಿ ಪಡೆದು ಶಿಕ್ಷಣ ಪಡೆಯುತ್ತಿದ್ದರು. ಆದರೆ ಬರಬರುತ್ತಾ ವಿದ್ಯಾರ್ಥಿಗಳು ಕಡಿಮೆಯಾಗುತ್ತಿರುವುದು ಆತಂಕದ ವಿಷಯ ಎಂದರು. ಕಾಲೇಜು ಪ್ರಾಂಶುಪಾಲ ಟಿಪಿ ಪುಟ್ಟರಾಜು ಮಾತನಾಡಿ, ಸುಮಾರು 20 ವರ್ಷಗಳ ಹಿಂದೆ ಶಾಸಕ ಬಿಬಿ ಶಿವಪ್ಪ ಶಾಸಕರಾಗಿದ್ದ ಸಂದರ್ಭ ಆಲೂರು ಪಟ್ಟಣಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಯಿತು. ಆ ದಿನಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳಿಗೆ ಕೂರಲು ಸ್ಥಳ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಎಲ್ಲ ಪಟ್ಟಣದ ನಾಗರಿಕರ ಸಂಪೂರ್ಣ ಸಹಕಾರದಿಂದ ಸರ್ಕಾರಿ ಶಾಲೆಗಳಲ್ಲಿ ಒಂದೊಂದು ಕೊಠಡಿಗಳನ್ನು ಬಿಡಿಸಿಕೊಂಡು ಕಷ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗಿತ್ತು. ಅಂತಹ ಸಂದರ್ಭದಲ್ಲಿಯೇ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಿದ್ರು. ಆದರೆ ಬರಬರುತ್ತಾ ಸರ್ಕಾರ ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳನ್ನು ಕಾಲೇಜಿಗೆ ಒದಗಿಸಿದ್ರೂ ಕೂಡ ಗಣನೀಯ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆಯಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಭೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜೇಗೌಡ, ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲ ಶಂಕರಲಿಂಗೇಗೌಡ, ತಾಲೂಕು ಬಿಜೆಪಿ ಅಧ್ಯಕ್ಷೆ ಉಮಾ ರವಿಪ್ರಕಾಶ್, ಕರ್ನಾಟಕ ಗೃಹ ಮಂಡಳಿ ಎಇಇ ಗೀತಾ, ಕಾಂಗ್ರೆಸ್ ಮುಖಂಡ ಶಾಂತಕೃಷ್ಣ, ಬಿಜೆಪಿ ಮುಖಂಡರಾದ ಲೋಕೇಶ್ ಕಣಗಾಲ್, ಅಜಿತ್ ಚಿಕ್ಕಕಣಗಾಲ್, ಸಿಡಿಸಿ ಸದಸ್ಯರಾದ ಎಎಚ್ ರಮೇಶ್, ಟಿಕೆ ಕುಮಾರಸ್ವಾಮಿ, ಬಾಲಲೋಚನಾ, ಅಬ್ಬನ ಕೃಷ್ಣಮೂರ್ತಿ, ಪೂವಯ್ಯ, ಪ್ರಾಧ್ಯಾಪಕರಾದ ಮೋಹನ್ ಕುಮಾರ್ ಕೆಎಸ್, ಶಿವಪ್ರಸಾದ್ ಹೆಚ್ಜಿ, ಪುರುಷೋತ್ತಮ್ ಜಿ, ಮನು ಆರ್ವಿ, ಗುತ್ತಿಗೆದಾರ ದಿನೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ನಮ್ಮ ನೆಲಮಾಡಿಯಲ್ಲಿ ಗ್ರಂಥಾಲಯ ನೆಲಮಾಡಿ ಹಾಗೂ ಹಾಲ್, ಸ್ಕೂಲ್ಗಳಿಗೆ ಕೊಠಡಿ ಮತ್ತು ಆಡಿಟೋರಿಯಂ ಇವೆಲ್ಲವೂ ಕೂಡ ಈಗ ನಿರ್ಮಾಣ ಆಗುತ್ತೆ. ಇದೆಲ್ಲ ಆದ್ರೆ ನಿಮ್ಗೆ ಇನ್ನೂ ಕೂಡ ಹೆಚ್ಚಿನ ಮೂಲಭೂತ ಸೌಕರ್ಯ ಈ ಭಾಗದಲ್ಲಿ ಸಿಗುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನು ಪಡೆದು
ಈ ಕಾಲೇಜಿಗೆ, ಈ ತಾಲೂಕಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು. ತಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು, ಇವತ್ತಿಗೆ ಹೊರದೇಶದಲ್ಲಿ ಶಿವಪ್ಪನವರು ಮತ್ತೆ ಹಾಗೆ ಅವರಿಗೆ ಸಹಾಯಕವಾಗಿದ್ದಂತೆ ಎಲ್ಲ ಕಾಲೇಜು ಶಿಕ್ಷಣ ಪ್ರೇಮಿಗಳ ಫಲವಾಗಿ ಅವಿರತ ಹೋರಾಟದ ಫಲವಾಗಿ 2002ರಲ್ಲಿ ಕಾಲೇಜು ಪ್ರಾರಂಭ ಆಯಿತು. ಅವತ್ತು ಕೇವಲ 55 ವಿದ್ಯಾರ್ಥಿಗಳು, ಬರೀ ಒಂದೇ 2000 ಜೂನ್ 6ರಲ್ಲಿ ಕಾಲೇಜು ಓಪನ್ ಆಗುತ್ತೆ. ಅವತ್ತಿಗೆ ನಮ್ಮ ಇನ್ನೊಬ್ಬ ಇಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು HR ಮಂಜಪ್ಪಗೌಡರು ಅಂತ ಇದ್ರು, ಮೇಡಮು ಅವ್ರಿಗೆ ನೆನಪಿದೆ. ಅವರು ಎಲ್ಲ ಸೇರಿ 55 ಹುಡುಗರನ್ನ ನಾನೇ ಫೌಂಡರ್ ಆಫ್ ದಿ ಪ್ರಿನ್ಸಿಪಾಲ್ ಕಾಲೇಜ್ನ. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ದೊಡ್ಡೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಟ್ಟನವಿಲೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ರೈತ ಸಂಘದ ಜಿಲ್ಲಾಧ್ಯಕ್ಷ ದೊಡ್ಡೇರಿ ತಾಂಡವೇಶ್ ಬಹುಮಾನ ವಿತರಿಸಿದರು. ನಂತರ ಮಾತನಾಡಿ, ಮಕ್ಕಳಲ್ಲಿ ಪಠ್ಯ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ತಂದೆ ತಾಯಿ ಗುರುಗಳಿಗೆ ಶಾಲೆಗೆ ಗೌರವ ತಂದು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಮೊಬೈಲ್ ನೀಡದೆ ಪಠ್ಯ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆಯಲ್ಲಿ ಭಾಗವಹಿಸಿ ರಾಷ್ಟಕ್ಕೆ ರಾಜ್ಯಕ್ಕೆ ಹೆಸರು ತರುವಂತಹ ಪ್ರಜೆಗಳಾಗಿ ರೂಪುಗೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯೆ ಶೋಭಾ, ಸಹಶಿಕ್ಷಕಿ ಅನಿತಾ, ರಾಜಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯ ಪ್ರದೀಪ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಶಾಲಾ ಶಿಕ್ಷಕರು ಸಹ ತುಂಬ ಶ್ರಮ ಕೊಟ್ಟು ಕೆಲಸ ಮಾಡಿರೋದ್ರಿಂದ ಈ ಪ್ರಶಸ್ತಿ ಪಡೆಯಲಿಕ್ಕೆ ಅವಕಾಶ ಆಗಿದೆ ಅಂತ ನನ್ನ ಭಾವನೆ ಇರ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ರೀಡೆಗಳಲ್ಲಿ ಮಕ್ಕಳು ತೊಡಗಿಕೊಂಡ್ರೆ ಆರೋಗ್ಯ ವೃದ್ಧಿಸ್ತದೆ. ಮಕ್ಕಳು ಕ್ರೀಡಾ ಚಟುವಟಿಕೆಗಳಲ್ಲಿ ಯಾರು ಜಾಸ್ತಿ ಭಾಗವಹಿಸ್ತಾರೆ ಅವರೆಲ್ಲ ಆರೋಗ್ಯವೂ ಚೆನ್ನಾಗಿರ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಆಸಕ್ತಿಯಿಂದ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳಲ್ಲಿ ದೇಶವನ್ನು ಪ್ರತಿನಿಧಿಸತಕ್ಕಂಥ ವ್ಯಕ್ತಿಗಳಾಗಿ ಭಾಗವಹಿಸಿದರೆ ಅವರೆಲ್ಲ ಆರೋಗ್ಯವೂ ಚೆನ್ನಾಗಿರ್ತದೆ. ಅದನ್ನು ಪ್ರತಿನಿಧಿಸತಕ್ಕಂಥ ವ್ಯಕ್ತಿಗಳಾಗಿ ಭಾಗವಹಿಸಿದರೆ ಅವರೆಲ್ಲ ಆರೋಗ್ಯವೂ ಚೆನ್ನಾಗಿರ್ತದೆ. ಅದನ್ನು ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಗವಾನ್ ಬುದ್ದರಿಗೆ ಕ್ಯಾಂಡಲ್ ಬೆಳಗಿಸಿ ನಂತರ ಅವರು, ನನ್ನ ವೃತ್ತಿ ಜೀವನದ ಜೊತೆಯಲ್ಲಿ 40 ವರ್ಷಗಳಿಂದ ಚಳುವಳಿ ಮಾಡಿಕೊಂಡು ಬಂದಿದ್ದೇನೆ. ಇಲ್ಲಿಗೆ ನನ್ನನ್ನು ಕರೆಸಿ ಕಚೇರಿ ಉದ್ಘಾಟನೆ ಮಾಡಲು ಅವಕಾಶ ನೀಡಿದ ನಮ್ಮ ಸಮುದಾಯದ ನೌಕರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಹಿರಿಯ ಹೋರಾಟಗಾರ ಲಕ್ಷ್ಮಣ್ ಕೀರ್ತಿ ಮಾತನಾಡಿ, ಹಿಂದಿನಿಂದಲೂ ನಮ್ಮ ದಲಿತ ಸಂಘಟನೆಗಳ ಹೋರಾಟಕ್ಕೆ ಎಲ್ಲಾ ರೀತಿ ಸಹಕಾರ ನೀಡುತ್ತಾ ಬಂದಿರುವ ನಮ್ಮ ನೌಕರರಿಗೆ ಕೃತಜ್ಞತೆ ಸಲ್ಲಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಸಂಘದ ಅಧ್ಯಕ್ಷ ಮಹೇಶ್ ಮಾತನಾಡಿ, ನಮ್ಮ ನೌಕರರ ಮತ್ತು ಸಂಘಟನೆಗಳ ಗೆಳೆಯರ ಸಹಕಾರದಿಂದ ನಮ್ಮ ಸಂಘವು ಅನೇಕ ರೀತಿಯ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು, ನಮ್ಮ ಸಮಸ್ಯೆಗಳು ಮತ್ತು ಸಂಘದ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಲು ಕಚೇರಿಯನ್ನ ನಿಮ್ಮೆಲ್ಲರ ಸಹಕಾರದಿಂದ ತೆರೆಯಲಾಗಿದೆ. ಮುಂದೆಯೂ ಸಹ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಎಂದು ಹೇಳಿದರು. ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ನಿರ್ವಾಣಯ್ಯ, ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು, ಕಾಂಗ್ರೆಸ್ SC/ST ಘಟಕದ ಅಧ್ಯಕ್ಷ ಪ್ರಶಾಂತ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಹರೀಶ್, ಆದಿತ್ಯ ಮಾತನಾಡಿದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಕಾರ್ಯದರ್ಶಿ ಕೀರ್ತಿ, ಗೌರವ ಸಲಹೆಗಾರರಾದ ಕುಮಾರಯ್ಯ, ಪೃಥ್ವಿ, ಶಾಂತರಾಜ್, ಶೇಖರ್, ಬೈಕೆರೆ ದೇವರಾಜ್, ಚಂದ್ರು, ಗಂಗಾಧರ್, ವೀರೇಶ್, ಗಿರೀಶ್ ಇತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಎಲ್ಲ ವಿದ್ಯಾವಂತರಾಗಿ ನೌಕರಿಯನ್ನು ಪಡೆದಿದ್ದೀರಾ, ತುಂಬ ಖುಷಿ ಆಗುತ್ತೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಜನಿಸಿ ನಮಗೆ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತಿತ್ತು. ನನಗೆ ಒಂದು ನೋವೇನಪ್ಪ ಅಂದರೆ, ಬೇರೆ ಬೇರೆ ವರ್ಗದ, ದಯವಿಟ್ಟು ಆಂಧಾರಕ, ಬೇರೆ ಬೇರೆ ವರ್ಗದಲ್ಲಿ ಹಲವಾರು ಸಂಘಟನೆಗಳಿವೆ. ಸೊ ಅವರ ಗುರಿ ಏನಪ್ಪ ಅಂದರೆ, ಏನು ನೌಕರ ಬಂಧುಗಳು, ನಮ್ಮ ನಿರ್ದೇಶಕರು, ಪದಾಧಿಕಾರಿಗಳು ಏನಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೀನಿ. ಅದರ ಜೊತೆಗೆ ಬೇರೆ ತಾಲೂಕಲ್ಲಿ ನೌಕರ ಸಂಘ ನಾವು ಗಮನಿಸಿದಾಗ ನೌಕರರೇ ಮೀಟಿಂಗ್ ಮಾಡುವಂಥದ್ದು, ನೌಕರೇ ಕಾರ್ಯಕ್ರಮ ಮಾಡುವಂಥದ್ದು ನಾನು ಗಮನಿಸ್ತಿದ್ದೀನಿ. ನಾನು ಎಲ್ಲ ಸಾಮಾನ್ಯರು ತುಂಬ ತಾಲೂಕಿಗೆ ಹೋಗ್ತೀವಿ. ಆದರೆ ನಮ್ಮ ತಾಲೂಕಲ್ಲಿ ನಾವು ನೌಕರರು, ನಮ್ಮ ಏನು ದಲಿತ ಸಂಘಟನೆಯವರು, ನಮ್ಮ ಬಂಧುಗಳು ಅಂತ ನಾವು ಇಲ್ಲ, ನಾವೆಲ್ಲ ಒಟ್ಟಾಗಿ ಹೋಗ್ತಿದ್ದೀವಿ. ನನಗೆ ಬಸವಣ್ಣ ಅಂಬೇಡ್ಕರ್ ಆಶಯದಂತೆ ತುಂಬ ಹೃದಯದಿಂದ ಈ ಕಾರ್ಯಕ್ರಮ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳಿ ನಂತರ ಭಗವಾನ್ ಬುದ್ಧರು ಹೇಳಿದಂಥ ಒಂದು 2 ಮಾತನ್ನು ಭಗವಾನ್ ಬುದ್ಧರು ತನ್ನ ಶಿಷ್ಯನಿಗೆ ಹೇಳ್ತಾರೆ, ನಿನಗೆ ನೀನಾಗಿ ಬದುಕು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ
ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸರ್ಕಾರದಿಂದ ಬರುವ ಅನುದಾನ ಬಳಕೆಯಲ್ಲಿ ಲೋಪ ಕಂಡುಬರುತ್ತಿದೆ ಎಂದು ತಾಲೂಕು ಕೆಡಿಪಿ ಸದಸ್ಯ ಚೇತನ್ ಸಿ ಗೌಡ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಡಾ ಚೇತನ್ ಸಮ್ಮುಖದಲ್ಲಿ ಅನುದಾನದ ಬಗ್ಗೆ ಮಾಹಿತಿ ಕೇಳಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ಇಲ್ಲಿ ವೈದ್ಯರ ಕೊರತೆ ಇದೆ. ತಾಲೂಕು ಆರೋಗ್ಯಾಧಿಕಾರಿ ಅಲ್ಲಿಗೆ ಭೇಟಿ ನೀಡದಿರುವುದೇ ಕಾರಣ. ಜೊತೆಗೆ ವಸತಿ ನಿಲಯಗಳಿಗೆ ತೆರಳಿ ಆಹಾರದ ಗುಣಮಟ್ಟ, ಪ್ರಥಮ ಚಿಕಿತ್ಸೆ ನೀಡುವ ಬಗ್ಗೆ ಪರಿಶೀಲಿಸುತ್ತಿಲ್ಲ. ಮಾಹಿತಿ ಕೇಳಿದ್ರೆ ದಿನ ದುಡಿದಿದ್ದಾರೆ. ತಾಲೂಕಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸರ್ಕಾರದಿಂದ ಬರುವ ಅನುದಾನದ ಮಾಹಿತಿಯನ್ನ ಆರೋಗ್ಯಾಧಿಕಾರಿಗಳಿಗೆ ಕೇಳಿದ್ರೂ ಅವರು ಕೊಡದಿರುವುದಕ್ಕೆ ಹಣ ದುರ್ಬಳಕೆಯಾಗಿರುವುದೇ ಕಾರಣ ಎಂದು ಆರೋಪಿಸಿದರು. ಕೆಡಿಪಿ ಸದಸ್ಯ ನಂದೀಶ್ ಮಾತನಾಡಿ, ಸರ್ಕಾರದಿಂದ 4 ವರ್ಷಗಳಿಂದ ಬಂದ ಅನುದಾನ ಯಾವ ಆಸ್ಪತ್ರೆಗೆ ಯಾವುದಕ್ಕೆ ಖರ್ಚು ಮಾಡಿದ್ದೀರಾ? ಕೆಲ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಶಿಷ್ಟಾಚಾರ ಕಲಿತಿಲ್ಲ. ಕೆಡಿಪಿ ಸದಸ್ಯರಿಗೆ ಕಾರ್ಯಕ್ರಮಗಳ ಮಾಹಿತಿ ನೀಡುತ್ತಿಲ್ಲ. ರೋಗಿಗಳು ಆಸ್ಪತ್ರೆಗೆ ಬಂದರೆ ಹಣ ಕೇಳ್ತಿದ್ದಾರೆ. ಇದನ್ನೆಲ್ಲ ತಾಲೂಕು ಆರೋಗ್ಯಾಧಿಕಾರಿ ಗಮನಿಸಬೇಕು ಮತ್ತು ತಕ್ಷಣವೇ ಮಾಹಿತಿ ನೀಡಬೇಕು ಎಂದರು. ಜಿಲ್ಲಾ ನೋಡಲ್ ಅಧಿಕಾರಿ ಡಾ ಚೇತನ್ ಮಾತನಾಡಿ, ಕೆಡಿಪಿ ಸದಸ್ಯರು ಪತ್ರದ ಮುಖಾಂತರ ಮಾಹಿತಿ ಕೇಳಿದರೆ ಅದನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿ ಅವರ ಮಾರ್ಗದರ್ಶನದಂತೆ ನಡೆದುಕೊಳ್ಳುತ್ತೇವೆ. ಮುಂದಿನ 1 ವಾರದಲ್ಲಿ ನಿಮಗೆ ಮಾಹಿತಿ ನೀಡಲಾಗುವುದು ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ, 4 ವರ್ಷದಿಂದ ಸರ್ಕಾರದಿಂದ ಬಂದಿರುವ ಅನುದಾನದ ಬಗ್ಗೆ ಎಷ್ಟು ಖರ್ಚಾಗಿದೆ ಎಂಬುದರ ಬಗ್ಗೆ ಆಡಿಟ್ ಮಾಡಿಸಲಾಗುತ್ತಿದೆ. ನಂತರ ಕೆಡಿಪಿ ಸದಸ್ಯರಿಗೆ ಮಾಹಿತಿ ಒದಗಿಸಲಾಗುವುದು ಎಂದರು. ಕೆಡಿಪಿ ಸದಸ್ಯರಾದ ಜ್ಯೋತಿ, ಸುಹಿಲ್ ಪಾಷಾ, ನವೀನ್, ಆಡಳಿತ ವೈದ್ಯಾಧಿಕಾರಿ ಡಾ ಸುಧಾ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಆಸ್ಪತ್ರೆಗೆ ಭೇಟಿ ಕೊಟ್ಟು ಆಸ್ಪತ್ರೆಯಲ್ಲಿ HP ಪ್ರೈಮರಿ ಹೆಲ್ತ್ ಸೆಂಟರ್ಗೆ ರಕ್ಷಣಾ ಸಮಿತಿ ಹಣ ಬರುತ್ತೆ, ಮತ್ತೆ ನಿರ್ವಹಣಾ ವೆಚ್ಚ ಬರುತ್ತೆ. ಅದನ್ನ ಎಷ್ಟು ಖರ್ಚು ಮಾಡಿದ್ದೀರಿ, ಎಷ್ಟು ಬಂದಿದೆ, ಇದನ್ನ ಮಾಹಿತಿ ಕೊಡಿ. ಮತ್ತೆ ನಿಮ್ಮ ಆಸ್ಪತ್ರೆಗಳಲ್ಲಿ ನಿರ್ವಹಣಾ ವೆಚ್ಚ ಸರ್ಕಾರದಿಂದ ಬಂದೇ ಬರುತ್ತೆ, ಅಲ್ಲಿ ಗುಣಮಟ್ಟದ ಯಾವುದೇ ರೀತಿ ಕೆಲಸಗಳು ಆಗಿಲ್ಲ ಅಂತ ಹೇಳಿ ಇವರನ್ನ ಪ್ರಶ್ನೆ ಮಾಡಿದ್ದೀವಿ. ಇದು ಅವರಿಗೂ ಸರಿಯಾದ ಉತ್ತರ ಕೊಟ್ಟಿಲ್ಲ. ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಲೇಬೇಕು ಖರ್ಚು. ಇದು ಅದು ಬಿಟ್ಟು ಆಸ್ಪತ್ರೆಯಲ್ಲಿ ಹಣ ಇಟ್ಕೊಬಿಟ್ಟು ಪಂಚಾಯತಿ ಕೆಲಸ ಮಾಡಿಸುವಂಥ ಕೆಲಸ ಆಗ್ತಾ ಇದೆ. ಕೆಲವು ಇನ್ನು ಈ ವಿಚಾರವಾಗಿ ಕಳೆದ ಕೆಡಿಪಿ ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿದ್ವಿ. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವಂಥ ಹಣಗಳು ದುರ್ಬಳಕೆ ಆಗ್ತಿದೆ. ದುರ್ಬಳಕೆಯಿಂದ ಇದ್ರ ಬಗ್ಗೆ ಮಾಹಿತಿ ಬೇಕು, ಸಂಪೂರ್ಣ ಮಾಹಿತಿ ಅಂತೇಳಿ ಕೇಳಿದ್ವಿ. ಆ ಸಂಪೂರ್ಣ ಮಾಹಿತಿನ ಕೇಳಕ್ಕೆ 4 ದಿನ ಕಾಲಾವಕಾಶ ಕೇಳಿದ್ರು. 4 ದಿನ ಬಿಟ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಬಂದು ಕೇಳ್ತಿದ್ವಿ. ಕಳೆದ ಕೆಡಿಪಿ ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿದ್ವಿ. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವಂಥ ಹಣಗಳು ದುರ್ಬಳಕೆ ಆಗ್ತಿದೆ. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಎಚ್ ಉದಯ್, ಈ ಬ್ಯಾಂಕ್ ಗ್ರಾಮೀಣ ಭಾಗದ ಸಣ್ಣ ರೈತರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಬರುತ್ತಿದೆ. ಇದುವರೆಗೂ 5.69 ಕೋಟಿ ಸಾಲವನ್ನ ಕೊಟ್ಟಿದ್ದೇವೆ. ಕೆಲವು ರೈತರು ಸರ್ಕಾರದ ಬಡ್ಡಿ ಮನ್ನಾ ಯೋಜನೆಯನ್ನ ಸದುಪಯೋಗ ಪಡೆದುಕೊಳ್ಳದೆ ಹಾಗೆ ಇರೋದ್ರಿಂದ ಸಾಲಗಾರರಿಗಷ್ಟೇ ಅಲ್ಲದೆ ಬ್ಯಾಂಕಿಗೂ ನಷ್ಟವಾಗಿದೆ. ನಮ್ಮ ಬ್ಯಾಂಕು 1.34 ಕೋಟಿ ಲಾಭ ಗಳಿಸಿದ್ದು, ಬ್ಯಾಂಕಿನ ಸಿಬ್ಬಂದಿ ಸೇರಿದಂತೆ ಖರ್ಚು ವೆಚ್ಚಗಳೆಲ್ಲ ಕಳೆದು 70 ಲಕ್ಷ ಲಾಭವನ್ನ ತಂದುಕೊಟ್ಟಿದೆ. ರೈತರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಅನೇಕ ಸಾಲಗಳನ್ನು ಬ್ಯಾಂಕ್ ವಿವಿಧ ಯೋಜನೆ ಅಡಿಯಲ್ಲಿ ನೀಡುತ್ತಿದ್ದು, ಇದನ್ನು ರೈತರು ಉಪಯೋಗಿಸಿಕೊಳ್ಳಬೇಕು. ಜೊತೆಗೆ ಬ್ಯಾಂಕಿನಿಂದ ತೆಗೆದುಕೊಂಡ 1100 ಜನ ಪಿಗ್ಮಿ ಸಾಲವನ್ನ ಸರಿಯಾಗಿ ಕೆಲವರು ಕಟ್ಟದೆ ಬ್ಯಾಂಕ್ ನಷ್ಟ ಅನುಭವಿಸುವಂತಾಗಿದೆ. ಪಿಗ್ಮಿ ಸಾಲ ತೆಗೆದುಕೊಂಡು ಕಟ್ಟದೇ ಇರುವವರ ವಿರುದ್ಧ ಮುಂದಿನ ದಿನಗಳಲ್ಲಿ ಕೋರ್ಟಿನ ಮೂಲಕ ವಸೂಲಿ ಮಾಡುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ರೈತರು ಬ್ಯಾಂಕಿನಲ್ಲಿ ವ್ಯವಹಾರ ಮಾಡುವ ಮೂಲಕ ಬ್ಯಾಂಕ್ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬ ರೈತರದು ಎಂದರು. ವೇದಿಕೆಯಲ್ಲಿ ಉಪಾಧ್ಯಕ್ಷ ಎನ್ಆರ್ ಹಿತೈಷಿ, ನಿರ್ದೇಶಕರಾದ ಕೆಬಿ ಜಯರಾಜ್ ಕಾಮನಹಳ್ಳಿ, ಎಚ್ಪಿ ರವಿಕುಮಾರ್ ಹುತ್ತನಹಳ್ಳಿ, ಕರಡಿಗಾಲ ಕೆಸಿ ತಿಪ್ಪೇಸ್ವಾಮಿ, ಎಸ್ ಮಂಜುಳಾ, ಎಸ್ಸಿ ಭಾಗ್ಯ ಹಾದಿಗೆ, ಎಂಎಲ್ ಲೋಕೇಶ್, ಸಿಎನ್ ನಾಗರಾಜ್, ಗುರಪ್ಪಶೆಟ್ಟಿ ಕೆಸಗುಲಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಹಾಜರಿದ್ದರು.
HCN ನ್ಯೂಸ್ ಸಕಲೇಶಪುರ. ಬ್ಯಾಂಕ್ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬ ರೈತರದು ಎಂದರು. ವೇದಿಕೆಯಲ್ಲಿ ಉಪಾಧ್ಯಕ್ಷ ಎನ್ಆರ್ ಹಿತೈಷಿ, ನಿರ್ದೇಶಕರಾದ ಎಸ್ಸಿ. ಪ್ರಸಕ್ತ ಸಮಾಜದಲ್ಲಿ ಭವ್ಯ ಭಾರತವನ್ನು ರೂಪಿಸುವ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೋಧಿಸುವ ಬದಲು ಶಾಲಾ ಕಾಲೇಜುಗಳ ಪಠ್ಯದಲ್ಲಿ ಜಾತಿ ಧರ್ಮದಂತಹ ವಿಷಬೀಜ ಬಿತ್ತುವ ಕೆಲಸ ಮಾಡಲಾಗುತ್ತಿದೆ. ಈ ಬೆಳವಣಿಗೆ ಸದೃಢ ಸಮಾಜಕ್ಕೆ ಮಾರಕವೆಂದು ಪುಷ್ಪಗಿರಿ ಮಹಾಸಂಸ್ಥಾನ ಪರಮಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಹೇಳಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ಮಹಿಳಾ ವೇದಿಕೆ ವತಿಯಿಂದ ನಡೆದ ವಚನ ಗೀತ ಗಾಯನ ಮತ್ತು ವಚನ ವಿಶ್ಲೇಷಣೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು, ಇತ್ತೀಚಿನ ದಿನದಂದು ದೇಶದಲ್ಲಿ ಕೋಮುಗಲಭೆ ಮತ್ತು ಸಾಮರಸ್ಯ ಹಾಳಾಗಿ ಜನರಲ್ಲಿ ವೈಮನಸ್ಸು ಬೆಳೆದಿದೆ. ಇದಕ್ಕೆ ಕಾರಣ ಸಣ್ಣ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಮತ್ತು ಶಿಕ್ಷಣ ನೀಡದ ಕಾರಣದಿಂದಲೇ ಇಂತಹ ಅನಾಹುತಕ್ಕೆ ಕಾರಣವಾಗಿದೆ ಎಂದರು. ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಕನ್ನಡ ಸಾಹಿತ್ಯದಲ್ಲಿ ಜೈನ ಶರಣ ಮತ್ತು ದಾಸ ಸಾಹಿತ್ಯ ಮತ್ತು ನವ್ಯ ಸಾಹಿತ್ಯದಲ್ಲಿ ಶರಣ ಸಾಹಿತ್ಯ ವಿಶ್ವವ್ಯಾಪಕವಾಗಿ ಬೆಳೆದಿದೆ. ವಚನ ಎಂದರೆ ಬದುಕು. ಕಾರಣ 12ನೇ ಶತಮಾನದ ಶಿವಶರಣ ಕ್ರಾಂತಿ ಒಂದಲ್ಲ ಒಂದು ಬಗೆಯಲ್ಲಿ ಬದುಕನ್ನು ರೂಪಿಸಲಾಗಿದೆ. ಪಠ್ಯದಲ್ಲಿ ವಿದ್ಯಾರ್ಥಿಗಳಿಗೆ ವಚನ ಸಾಹಿತ್ಯವಿದೆ. ಆದರೆ ಇಂತಹ ವಚನವನ್ನ ಗೀತಗಾಯನ ಮತ್ತು ವಚನ ವಿಶ್ಲೇಷಣೆ ಕಾರ್ಯವನ್ನ ಹೆಬ್ಬಾಳು ಶಾಲೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ನಡೆಸುತ್ತಿದ್ದಾರೆ. ಇದಕ್ಕೆ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಹಾಸನ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ಕಟ್ಟಾಯ ಶಿವಕುಮಾರ್, ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಶೋಭಾ, ಹಾಸನ ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಚಂದನ್ ಕುಮಾರ್, ತಾಲೂಕು ಜಾನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ಬೇಲೂರು ಲಯನ್ಸ್ ಭವನ ಟ್ರಸ್ಟ್ ಅಧ್ಯಕ್ಷ ದೊಡ್ಡಮನೆ ಪ್ರಭಾಕರ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಆರ್ಎಸ್ ಮಹೇಶ್, ಎಸ್ಟಿಎಂಸಿ ಅಧ್ಯಕ್ಷ ಸುಂದರೇಶ್, ಉಪಾಧ್ಯಕ್ಷೆ ಗೀತಾ ಶಿವರಾಜ್, ಹೋಬಳಿ ಘಟಕದ ಅಧ್ಯಕ್ಷೆ ವಿನುತಾ ಧನಂಜಯ್, ಶಿಕ್ಷಕ ನಾಗರಾಜ್ ಮತ್ತು ಸಂಘಟನಾ ಕಾರ್ಯದರ್ಶಿ ಧನಂಜಯ್, ಗೌರಮ್ಮ, ಶೈಲಾ, ಗುರುಪಾದ ಸ್ವಾಮಿ, ಕೃಷ್ಣಪ್ಪ, ವೈಬಿ ಸುರೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈ ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಮುಖ್ಯ ಅತಿಥಿಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ಎಲ್ಲ ಶರಣ ಬಂಧುಗಳು, ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಇದು. ಬಹುಶಃ ಫಸ್ಟ್ ಬಂದ ತಕ್ಷಣ ನಮಗೆ ಅನಿಗಿದ್ದೇನು ಅಂತಂದ್ರೆ, ಬಸವಣ್ಣವರು ಪ್ರಭುದೇವರು ಅಂತ ಗೊತ್ತಾಗಲಿಲ್ಲ. ಏನಪ್ಪ ಬಸವಣ್ಣವ್ರ ಏನಪ್ಪ ವೈಟ್ ಬಟ್ಟೆ ಹಾಕ್ಬೇಕಾಯ್ತು, ಕೆಂಪು ಬಟ್ಟೆ ಹಾಕಿ. ನಮ್ಗೆ ಯಾರು ಕಾಂಪಿಟೇಷನ್ ಸ್ವಾಮಿಗಳು ಕರೆಸ್ಬಿಟ್ಟಿದಾರಲ್ಲ ಅಂತ ನಂಗೆ ಫಸ್ಟ್ ತಲೆಗೆ ಬಂದಿತ್ತು. ನಮ್ಗೆ ಈಗ ಹೆಂಗಾಗಿದೆ ಸ್ವಾಮಿಗಳಿಗೆ ಅಂತಂದ್ರೆ, ಇನ್ನೊಬ್ರು ಕಾಯಿ ಬಿಟ್ಟರೆ ಕಂಡುಬಿಟ್ರೆ ಯಾರೋ ಕಾಂಪಿಟೇಷನ್ ಯಾರೋ ಬಂದಿದ್ದಾರೆ ಅಂತ ಅನ್ಸಕ್ ಶುರು ಆಗ್ಬಿಟ್ಟಿದೆ. ಮುಂಚೆಲ್ಲ ರಾಜಕಾರಣಿಗಳು ಕಾಂಪಿಟೇಷನ್ ಕಾಮನ್ ಆಗಿತ್ತು. ಈಗ ಸ್ವಾಮಿಗಳ ಕಾಂಪಿಟೇಷನ್ಗಳು ಬಹಳ ಆಗ್ಬಿಟ್ಟಿದ್ದೇವೆ. ಯಾಕೆಂದ್ರೆ ಒಬ್ರು ಯಾರು ಅವ್ರಿಗೊಂದು ಹಾರ ಹಾಕಿಸ್ತಿಲ್ಲ ಅಂತಂದ್ರೆ ಅವ್ರ ವಿರುದ್ಧವಾಗಿರೋ ಸ್ವಾಮಿಗಳ ಹತ್ರ ಹೋಗಿ ಒಂದು ಹಾರ ಹಾಕ್ಸ್ಕೊಂಡ್ ಬಿಡೋದು ಪೆಟ್ಟಂತ. ನೋಡ ನಾವು ತೋರಿಸ್ತೀವಿ ಇವ್ರಿಗೆ ಹೆಂಗೆ ಅಂತ ಹೇಳಿ. ನಮ್ಗೆ ಹಾರಪ್ಪ ಯಾರು ವಿರುದ್ಧ ಕರೆಸ್ಬಿಟ್ಟ ನಮ್ಮನ್ನ ಅಂತ ಹೇಳಿ ಆಶ್ಚರ್ಯ ಆಗ್ತಾ ಇತ್ತು. ಗೋಶಿಲಿ ಬಂದ ಮೇಲೆ ಅದೇ ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು. ಬಹಳ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಪೊಲೀಸ್ ವ್ಯವಸ್ಥೆ ಕಾಂಗ್ರೆಸ್ ಆಡಳಿತದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದೆ. ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕೆ. ಪ್ರಸ್ತುತ ಸಮಾಜದಲ್ಲಿ ಹೆಚ್ಚಾಗಿರುವ ಅಶಾಂತಿಯ ವಾತಾವರಣ, ವಿಶ್ವದಲ್ಲಿ ಶಾಂತಿ ಕಾಪಾಡಲು ಯುವ ಜನತೆ ಮುಂದಾಗಬೇಕು. ವಿಶ್ವ ಶಾಂತಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ಪಿ ಸ್ವರೂಪ್ ಕರೆ. ಮಹಿಳೆ ಮತ್ತು ಸಮುದಾಯಗಳ ಬಗ್ಗೆ ಅವಾಚ್ಯ ಪದ ಬಳಸಿದ ಶಾಸಕ ಮುನಿರತ್ನ ಶಾಸಕ ಸ್ಥಾನದಿಂದ ಮತ್ತು ಬಿಜೆಪಿ ಪಕ್ಷದಿಂದ ಅಮಾನತು ಮಾಡಲಿ. ಜಿಲ್ಲಾ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.